ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಯವರ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬದ ಅಂಗವಾಗಿ ಜನ್ಮಶತಮಾನೋತ್ಸವ ಆಚರಿಸಲಾಯಿತು. ಕಾರ್ಕಳದ ಎಸ್ವಿಟಿ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆ ಸಮೀಪದ ಕಿರಿಕೊಡ್ಲಿ ಮಠದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಗುರುಸಿದ್ದ ಸ್ವಾಮೀಜಿಯವರ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಸಮೀಪದ ಶಾಲಾ ಆವರಣದಲ್ಲಿರುವ ಕಿರಿಕೊಡ್ಲಿ ಮಠದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರ ಕಿರಿಕೊಡ್ಲಿ ಮಠದ ಪೂಜ್ಯರಾದ ಲಿಂಗೈಕ್ಯ ಶ್ರೀ ಗುರುಸಿದ್ದ ಸ್ವಾಮಿಯವರ ಸಂಸ್ಮರಣಾ ಧಾರ್ಮಿಕ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಲೋಕ ಕಲ್ಯಾಣಾರ್ಥವಾಗಿ ರುದ್ರಾಭಿಷೇಕ, ಗಣಪತಿ ಹೋಮ, ರುದ್ರಹೋಮ, ಸಹಸ್ರ ಬಿಲ್ವಾರ್ಚನಾ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಕರ್ಯಗಳನ್ನು ನೆರವೇರಿಸಲಾಯಿತು. ಕಿರಿಕೊಡ್ಲಿ ಮಠದ ಮಠಾಧೀಶರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಲವು ಮಠಾಧೀಶರುಗಳು, ಚರಮೂರ್ತಿಗಳು ಪಾಲ್ಗೊಂಡು ಧಾರ್ಮಿಕ ಕೈಕರ್ಯಗಳನ್ನು ನೆರವೇರಿಸಿದರು. ಸ್ವಸ್ತಿಶ್ರೀ ವಿಜಯ ಅಭ್ಯುದಯ ಶಾಲಿವಾಹನ ಶಕ 1946ನೇ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಶುಕ್ರವಾರ ವಿಶಾಖ ನಕ್ಷತ್ರ ಧೃತಿನಾಮ ಯೋಗ ಅಂಗವಾಗಿ ಬೆಳಿಗ್ಗೆ ಗಂಗಾ ಪೂಜೆ ಹಾಗೂ ಗಣಪತಿ ಪೂಜೆಯೊಂದಿಗೆ ಸ್ವಾಮಿಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು. ಎಲ್ಲ ಧಾರ್ಮಿಕ ಕೈಕರ್ಯಗಳಲ್ಲಿ ಮಠಾಧಿಪತಿಗಳು ಸೇರಿದಂತೆ ಕೊಡ್ಲಿಪೇಟೆ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಹಾಸನ ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗಗಳಿಂದ ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಿರಿಕೊಡ್ಲಿ ಮಠದ ಶ್ರೀ ಕ್ಷೇತ್ರ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಯವರ ಸಮ್ಮುಖದಲ್ಲಿ ವೇದ ಬ್ರಹ್ಮ ಸೋಮಶೇಖರ ಶಾಸ್ತ್ರಿಗಳು, ಶಂಕರಯ್ಯ ಶಾಸ್ತ್ರಿಗಳು, ಮೃತ್ಯುಂಜಯ ಶಾಸ್ತ್ರಿಗಳು, ಮೋಹನಮೂರ್ತಿ ಶಾಸ್ತ್ರಿಗಳು, ಶ್ರೀ ರಮೇಶ ಶಾಸ್ತ್ರಿಗಳು ಮತ್ತು ಸಂಗಡಿಗರು ಸೇರಿಕೊಂಡು ಈ ಧಾರ್ಮಿಕ ಕೈಕರ್ಯಗಳನ್ನು ನೆರವೇರಿಸಿದರು. ಕೊಡಗು ಜಿಲ್ಲೆಯ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವರಿಗೆ ವಿವಿಧ ಧಾರ್ಮಿಕ ಪೂಜೆಗಳೊಂದಿಗೆ ಧಾನ್ಯಗಳನ್ನು ಇಟ್ಟು ಪೂಜಿಸಲಾಯಿತು. ಶ್ರದ್ಧಾಭಕ್ತಿಯಿಂದ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭ ಭಾಗವಹಿಸಿದ್ದ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಇದಕ್ಕೂ ಮುನ್ನ ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನಿಧನದ ಹಿನ್ನೆಲೆಯಲ್ಲಿ ಮಠದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನಿಧನದ ಹಿನ್ನೆಲೆಯಲ್ಲಿ ಶುಕ್ರವಾರ ನಡೆಯಬೇಕಿದ್ದ ಶಾಲಾ ವಾರ್ಷಿಕೋತ್ಸವವನ್ನು ಮುಂದೂಡಲಾಯಿತು. अधिदेवता प्रत्यधिदेवतायै नमः असत्येन रसवत्तमानो निवेशयन्नामृतं प्रत्यञ्च हिरण्येन सवितरतेन देवो याति भुवनोपसन्न सूर्यग्रहदेवताय स्वाहा सूर्यग्रहदेवताय नमः सूर्यग्रहदेवता अधिदेवताय स्वाहा सूर्यग्रहदेवताय नमः सूर्यग्रहदेवता प्रत्यधिदेवताय स्वाहा सूर्यग्रह प्रत्यधिदेवताय नमः सूर्यग्रहदेवता अधिदेवता प्रत्यधिदेवता सहिता सपरिवार श्रेय देवताय स्वाहा संगते कामिनी आदिलक्ष्मी सदपालय मां आदिलक्ष्मी सदपालय मां अस्मिन् कलशे ओम भोः आदिलक्ष्मी देवतमावाहयामि ओम भोः आदिलक्ष्मी देवतमावाहयामि ओम स्वाहा आदिलक्ष्मी देवतमावाहयामि ओम भर्गवस्वाहा आदिलक्ष्मी देवतमावाहयामि स्थापयामि पूजयामि आधान्यलक्ष्मी ध्यानम् ऐहिकः कल्मषनाशिनि कामिनि वैरिकरूपिणि वेदमये चिरसमुद्भवमङ्गलरूपिणि मन्त्रनिवासिनि मन्त्रनुते मङ्गलदायिनि अङ्गुजवासिनि
सपादयुते जय जय हे भाग्यलक्ष्मी सदा पालय मां धान्यलक्ष्मी सदा पालय मां अस्मिन् कलशे ಶ್ರೀ ಕ್ಷೇತ್ರ ಕಿರಿಕೊಡ್ಲಿ ಮಠ ಕೊಡ್ಲಿಪೇಟೆ ಇದರ ವತಿಯಿಂದ ದಿನಾಂಕ 27/12/2024ರಂದು ಲೋಕ ಕಲ್ಯಾಣಾರ್ಥವಾಗಿ ಮಹಾರುದ್ರ ಯಾಗವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು. ಈ ಯಾಗದ ಉದ್ದೇಶ ಈಗ ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಕಾಲಿಕ ಮಳೆ ಇರ್ಬೋದು, ಅಕಾಲಿಕ ಮರಣಗಳಿರ್ಬೋದು, ರೋಗ ರುಜಿನಗಳಿರ್ಬೋದು ಎಲ್ಲ ಪರಿಹಾರಾರ್ಥವಾಗಿ ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ವಿಜ್ಞಾನಿ ಇರ್ಬೋದು, ದೇವರ ಮೊರೆಯನ್ನು ಹೋಗ್ತಾನೆ. ಅದೇ ರೀತಿ ನಾವು ಕೂಡ ದೇವರ ಮೊರೆಯನ್ನು ಹೋಗಿ ಶುಭಾಶೀರ್ವಾದವನ್ನು ಪಡ್ಕೊಂಡು ನಮ್ಮ ಲೋಕವನ್ನು ಶಾಂತಿಯಿಂದ ನೆಮ್ಮದಿಯಿಂದ ನಡೆಸುವಂಥ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳ್ತಕ್ಕಂಥ ದೇವರ ಮೊರೆ ಹೋಗುವಂಥ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಿಂದ ಈ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಕೂಡ ಒಂದು ಶುಭವಾಗಲಿ, ಒಂದು ಆರೋಗ್ಯ ಸಿಗಲಿ, ಒಂದು ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಹೇಳುವ ಉದ್ದೇಶದಿಂದ ಈ ಒಂದು ಯಾಗವನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಯಾಗದ ಪ್ರಯೋಜನವನ್ನು ನಾಡಿನ ಎಲ್ಲ ಜನತೆಗೆ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥದ್ದರಿಂದ ಎಲ್ಲ ಜನತೆಗೆ ಒಂದು ನೆಮ್ಮದಿಯ ಬದುಕು ಸಿಗಲಿ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿ ಎಲ್ಲ ಜನರಿಗೆ ನಾವು ನೆಮ್ಮದಿಯನ್ನು ಬಯಸುವಂಥ ಕಾರ್ಯಕ್ರಮ ಇದಾಗಿದೆ. ಇದರ ಪ್ರಯೋಜನವನ್ನು ಎಲ್ಲರೂ ಕೂಡ ಪಡ್ಕೊಳ್ಳುವಂತಾಗಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕಾರ್ಕಳದ ಎಸ್ಪಿಟಿ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ಶೇಖರ್ ಅಜೇಕರ್ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳೇ ಭ್ರಷ್ಟಾಚಾರ ವಿರೋಧಿ ನಿಲುವಿಗೆ ಬದ್ಧರಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪಣತೊಡಿ ಎಂದು ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎಸ್ವಿಟಿ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಡಾಕ್ಟರ್ ಶೇಖರ್ ಅಜೇಕಾರು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ಸಮಾಜದ ಕಣ್ಣುಗಳು ಅವರೇ, ಸಮಾಜವನ್ನ ಬದಲಾಯಿಸುವವರು ಅವರೇ. ಮಾನವೀಯತೆಯನ್ನು ರೂಢಿಸಿಕೊಂಡು ಶಾಂತಿ ಸೌಹಾರ್ದ ಭಾವನೆಯನ್ನು ಕಾಪಾಡಿಕೊಳ್ಳಿ ಎಂದರು. ಪ್ರಶಸ್ತಿ ಸ್ವೀಕರಿಸಿದ ಪತ್ರಕರ್ತ ಬಿಎಂ ಬಶೀರ್ ಅವರನ್ನ ಅಭಿನಂದನೆ ಸಲ್ಲಿಸಿದರು. ಪ್ರಶಸ್ತಿ ಸ್ವೀಕರಿಸಿ ಬಿಎಂ ಬಶೀರ್ ಮಾತನಾಡಿ, ಶೇಖರ ಅಜೇಕಾರು ಸಾಹಿತ್ಯ ಸಂಘಟಕರಾಗಿದ್ದು ಜನಮೆಚ್ಚುಗೆಗೆ ಪಾತ್ರರಾದವರು. ಊರಿಗೆ ಹಾಗೂ ಮುಂಬೈ ಜನರಿಗೆ ಸ್ನೇಹ ಸೇತುವೆಯಾಗಿದ್ದರು. ಅವರು ಸೂಕ್ಷ್ಮ ಸಂವೇದನೆ ಹೊಂದಿದ್ದರು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಸ್ವಿಟಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಕೆಪಿ ಶಣೈ ಮಾತನಾಡಿ, ಶೇಖರ್ ಅಜೇಕಾರು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದ ಮೂಲಕ ಜನರ ಮನಗೆದ್ದವರು. ಸಾಹಿತ್ಯ ಸಂಘಟಕ ಪತ್ರಕರ್ತರಾಗಿದ್ದ ಶೇಖರ್ ಅಜೇಕಾರು ಅವರ ಹೆಸರಿನಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡುತ್ತಿರುವ ಕಾರ್ಕಳ ಪತ್ರಕರ್ತರ ಸಂಘದ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಪತ್ರಕರ್ತರ ಸಂಘವನ್ನ ಕೊಂಡಾಡಿದರು. ಶಿಲ್ಪಿ ರಾಮಚಂದ್ರ ಆಚಾರ್ಯ, ಸಾಹಿತಿ ಜ್ಯೋತಿ ಗುರುಪ್ರಸಾದ್ ಮಾತನಾಡಿದರು. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿ ಕೆಎಂ ಖಲೀಲ್, ಹೆಬ್ರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಕುಮಾರದ ಮುನಿಯಾಲು ಉಪಸ್ಥಿತರಿದ್ದರು. ಮೊಹಮ್ಮದ್ ಶರೀಫ್ ಸ್ವಾಗತಿಸಿದರು. ದೇವದಾಸ್ ಕೆರೆಮನೆ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯದರ್ಶಿ ಹರೀಶ್ ಆಚಾರ್ಯ ಧನ್ಯವಾದ ವಿತರಿಸಿದರು. ಹಿಂದೆ 50ನೇ ದಶಕದಲ್ಲಿ ಒಂದು ಹಗರಣದ ಉದಾಹರಣೆ ಕೊಡ್ತೇನೆ. ಜೀಪ್ ಹಗರಣ. ಹೊರದೇಶದಲ್ಲಿ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಎಲ್ಲದಕ್ಕೂ ಹಗರಣದ ಬಗ್ಗೆ ಮಾತಾಡೋಕ್ಕೆ ಸಮಯ ಇಲ್ಲ. ನಂತರದ ದಶಕದಲ್ಲಿ ಒಂದು ಹಗರಣದ ಬಗ್ಗೆ ಬೋಫರ್ಸ್ ಅನ್ನುವ ಹಗರಣದಲ್ಲಿ ಹೊರದೇಶದಲ್ಲಿ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಹೊಡೆದರು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ಅಷ್ಟೇ ಅಲ್ಲ, ತದನಂತರದ ಹಗರಣದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ಒಂದು ಹಗರಣದಲ್ಲಿ. ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ. ಈ ಸಂಖ್ಯೆ ನಾನು ಸೃಷ್ಟಿ ಮಾಡಿದ್ದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ
ಒಬ್ಬ ಸಂವಿಧಾನದ ಅಧಿಕಾರಿ CAG, ದ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಗೂಗಲ್ಗೆ ಹೋಗಿ ನೋಡಿ, ಜೀಪ್ ಹಗರಣದಲ್ಲಿ ಎಷ್ಟು ಹೋಯ್ತು, ಕೋಲ್ಗೇಟ್ ಅಲ್ಲಿ ಎಷ್ಟು ಹೋಯ್ತು, ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಎಷ್ಟು ಹೋಯ್ತು, 2G ಅಲ್ಲಿ ಎಷ್ಟು ಹೋಯ್ತು, ಕೋಲ್ಗೇಟ್ ಅಲ್ಲಿ ಎಷ್ಟು ಹೋಯ್ತು ಅಂತ ಈ ಸಂಖ್ಯೆ ಅದರಲ್ಲಿದೆ. ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋಲ್ಕೊಂಡು ಹೋದರೆ ಆ ದಶಕದಲ್ಲಿ ಆದ ಸಾವಿರಾರು ಹಗರಣದಲ್ಲಿ ಸೋಲ್ಕೊಂಡು ಹೋದಂತ ಎಲ್ಲ ಮೊತ್ತವನ್ನು ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಹೋಗಿರಬಹುದು ಸ್ವಲ್ಪ ನೋಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ₹1 ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2024ರಲ್ಲಿದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ದುರಾಸೆ ಯಾವ ಸರ್ಕಾರಿ ಸಂಸ್ಥೆಯನ್ನು ಬಿಟ್ಟಿಲ್ಲ. ಅದು ಶಾಸಕಾಂಗವೇ ಆಗಿರ್ಬೋದು, ಕಾರ್ಯಾಂಗವೇ ಆಗಿರ್ಬೋದು, ನ್ಯಾಯಾಂಗವೇ ಆಗಿರ್ಬೋದು. ಜನರು ತಮ್ಮ ಪ್ರೀತಿಯಿಂದ 4ನೇ ಸ್ತಂಭದ ಮಟ್ಟಕ್ಕೆ ಕರೆತಂತ ಮಾಧ್ಯಮದಲ್ಲೂ ಕೂಡ ಭ್ರಷ್ಟಾಚಾರ. ಮೀರಾ ರಾಡಿಯ ಅನ್ನೋ ಹೆಸರು ಕೇಳಿಕೊಂಡು ಭ್ರಷ್ಟಾಚಾರ ಇಲ್ಲದಂತ ವ್ಯವಹಾರಗಳು ಇಲ್ಲ. ಮತ್ತು ಬೆಳೀತಾ ಹೋದ್ರೆ ಏನಾಗ್ಬೋದು? ಸಮಾಜದಲ್ಲಿ ಶಾಂತಿ ಇರಬಹುದೇ? ಇದ್ದವರಿಗೆ ಆರ್ಥಿಕ ಪರಿಸ್ಥಿತಿ ಮುಂದೆ ಹೋಗುವುದಾದರೆ ಮಿಕ್ಕಿದವರು ಸುಮ್ಮನಿರಲಿಲ್ಲ. ಅವರು ಸಮಯಕ್ಕೆ ಸರಿಯಾಗಿ ಬದಲಾವಣೆಗಳು ಬರ್ತಾ ಇದೆ. ಯುರೋಪ್ನ ಚರಿತ್ರೆ ಓದಿ ನೋಡಿ ಏನಾಗಿದೆ ಅಂತ. ಆದರೆ ಆ ಬದಲಾವಣೆ ಶಾಂತಿಯುತವಾಗಿ ಬಂದರೆ ಈ ದೇಶದಲ್ಲಿ ಇದಕ್ಕೆ ಸಾಧ್ಯವಿದೆ. ಕ್ರಾಂತಿ ಮುಖಾಂತರ ಬಂದರೆ ಈ ದೇಶ 25 ಬೇರೆ ದೇಶ ಆಗ್ತದೆ. ಇವತ್ತು ಕಾವೇರಿ ನೀರಿನ ಅರ್ಹತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ತಮಿಳುನಾಡು ವಿರುದ್ಧ ವಾದ ಮಾಡ್ತಾ ಇದ್ದೇವೆ. ಕ್ರಾಂತಿ ಮುಖಾಂತರ ಬದಲಾವಣೆ ಬಂದರೆ ಯುದ್ಧ ರಂಗದಲ್ಲಿ ಮಾಡಬೇಕಾಗಿತ್ತು. ಆವಾಗ ನಿಮ್ಮ ಭವಿಷ್ಯ ಏನಂತ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬಹುದು ಅಂತ ಯೋಚನೆ ಮಾಡಿ. ಭ್ರಷ್ಟಿಗೆ ಗಲ್ಲು ಶಿಕ್ಷೆ ಭಾರತದಲ್ಲಿ 7 ವರ್ಷ. ಆ 7 ವರ್ಷ ಶಿಕ್ಷೆ ಆಗಬೇಕಾದ್ರೆ 50 ವರ್ಷ ಬೇಕು ಕೋರ್ಟಲ್ಲಿ. ಯಾರಂತ ಇದಕ್ಕೆ ದಾರಿ ನಮ್ಮಲ್ಲಿ ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ, ತೃಪ್ತಿ ಅನ್ನೋದನ್ನ ಕಂಟೆಂಟ್ಮೆಂಟ್ ಅಂತೇವೆ, ಬೇರೆ ದಾರಿ ಇಲ್ಲ. ಈ ಕಂಟೆಂಟ್ಮೆಂಟ್ ಅನ್ನ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ನೀವು ಸ್ವತಃ ಅರ್ಥ ಮಾಡಿಕೊಂಡು ಆ ಮೌಲ್ಯವನ್ನು ಅಳವಡಿಸಿದರೆ ನಿಮ್ಮಲ್ಲಿ ಬರುವಂತ ಒಂದು ಶಕ್ತಿ ನಿಮಗೆ ಜೀವನದಲ್ಲಿ ಸಂತಸ ತರ್ತದೆ. ಬಂದೆ, ಪ್ರಸ್ತಾವನೆ ಬಂದೆ, ಅಧ್ಯಕ್ಷತೆ ಬಂದೆ ಅಂತ ಅಧ್ಯಕ್ಷತೆ ಮಾತ್ರ ಒಂದು ಉದ್ದೇಶ ಇಷ್ಟೇ. ಕೆಲವು ಕಡೆಯಲ್ಲಿ ಪತ್ರಕರ್ತರು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲ ಕಾರ್ಯಕ್ರಮಗಳು ಪತ್ರಕರ್ತರು ಎದುರಾಗಿ ಕೂತ್ಕೊಳ್ತಿರ್ತಾರೆ. ಆದ್ರೆ ಪತ್ರಕರ್ತರು ಯಾವ ಕಾರ್ಯಕ್ರಮವನ್ನು ಕೂತ್ಕೊಳ್ಳುವಾಗ ಇದರಲ್ಲಿ ಜನ ಇರುವುದಿಲ್ಲ. ಅದಕ್ಕಾಗಿ ನಾವು ಶಾಲಾ ಕಾಲೇಜುಗಳನ್ನು ನೋಡ್ತೇವೆ. ಶಾಲಾ ಕಾಲೇಜುಗಳನ್ನು ನೋಡುವ ಉದ್ದೇಶ ಅಲ್ಲಿ ಕೇಳುವಾಗ ನೋಡುವಾಗ ಎನಿಸಿರ್ಬೋದು ಅವರಿಗೆ, ಪತ್ರಕರ್ತರಿಗೆ ಜನ ಸಿಗುವುದಿಲ್ಲ. ಅದಕ್ಕಾಗಿ ಬಂದವರು ಪತ್ರಕರ್ತರು ನಮ್ಮೆಲ್ಲ ಕೂತ್ಕೊಳ್ತಾರೆ ಅಂತ ಉದ್ದೇಶ ಎನಿಸಿರ್ಬೋದು. ಆದ್ರೆ ಈ ನಮ್ಮ ಉದ್ದೇಶ ಬೇರೆ. ನಾವು ಯಾವತ್ತೂ ಶಾಲಾ ಕಾಲೇಜುಗಳನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬರುವಂತ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮಲ್ಲಿ ಬರುವ ಅತಿಥಿಗಳು ಅದು ಗಣ್ಯಾತಿಗಣ್ಯರಾಗಿರ್ತಾರೆ. ಅವರಿಂದ ನಿಮಗೆ ಕಲಿಲಿಕ್ಕಿರ್ತದೆ, ಅವರಿಂದ ನಿಮ್ಗೆ ಏನಾದ್ರು ಸಿಗ್ತದೆ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಬಹುದು, ಅದನ್ನು ಉಳಿಸಿಕೊಳ್ಬಹುದು. ನಿಮ್ಮ ಜೀವನದ ಕೊನೆಯವರೆಗೂ ಅದು ನಿಮಗೆ ದಾರಿದೀಪವಾಗ್ತದೆ ಅನ್ನೋ ಉದ್ದೇಶದಿಂದ ನಾವು ಕಾಲಾ ಕಾಲೇಜನ್ನು ಆಯ್ಕೆ ಮಾಡ್ತೇವೆ. ಈ ಆಯ್ಕೆ ಯಾಕೆ ಅಂತ ಹೇಳಿದ್ರೆ, ನಾವು ಮಾಡಿದ ಕೆಲಸವೂ ಸಾರ್ಥಕ ಆಗ್ಬೇಕು, ನಿಮ್ಮ ಜೀವನವೂ ಸಾರ್ಥಕ ಆಗ್ಬೇಕು. ಕೇವಲ ಕಾಟಾಚಾರಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾವು ಏನೋ ಹೇಳುವುದು, ಯಾರೋ ಒಬ್ಬರನ್ನು ಮಾತಾಡೋದು, ಏನೋ ಹೇಳಿಕೊಂಡು ಅವರ ರಾಜಕೀಯವನ್ನು ಮಾತಾಡೋದು, ಇನ್ನೊಬ್ರು ಮತ್ತೊಂದು ಮಾಡಿ ಹೋದ್ರೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಅರ್ಥ ಇರುವುದಿಲ್ಲ. ಈ ಅರ್ಥ ಯಾವುದು ಬರ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ
ಒಬ್ಬ ವ್ಯಕ್ತಿ ಯಾರು ನಮ್ಮ ಅತಿಥಿ ಅಂತ ಹೇಳುವಾಗ ಒಂದು ಕಡೆಯಿಂದ ನಾವು ಯಾರಿಗಾದ್ರೂ ಫೋನ್ ಮಾಡಿ ಹೇಳುವಾಗ ನಾವು ಇನ್ವಿಟೇಷನ್ ಕಳಿಸುವಾಗ ನಮ್ಗೆ ಕೇಳ್ತಾರೆ ನಮ್ಮ ಎಸ್.ಟಿ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರಿದ್ದಾರೆ ಅಲ್ಲಿ ಅವರನ್ನು ಗುರುತಿಸಲಿಕ್ಕೆ ಇಷ್ಟಪಟ್ಟು ಯಾಕಂತ ಹೇಳಿದ್ರೆ ಇವತ್ತು ಅವರ ಬೇರೆ ಕಾರ್ಯಕ್ರಮ ಇದ್ರೂ ನಮ್ಮ ಪತ್ರಕರ್ತರು ಹಾಗೂ ಸಂತೋಷ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಆ ಕಾರ್ಯಕ್ರಮವನ್ನು ಚೇಂಜ್ ಮಾಡಿ ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ. ಕೊಪ್ಪಳ ಮಂತ್ರಾಲಯದಲ್ಲಿ ಮದುವೆ ಕಾರ್ಯಕ್ರಮ ಇದ್ದಾಗಲೂ ಸುಮೇಧ ಫ್ಯಾಷನ್ ಸಾಧನ ಮೇಡಮ್ ಮತ್ತು ಅವರ ಫ್ಯಾಮಿಲಿ ಅವರು ಮತ್ತು ಅವರ ಸ್ಟೂಡೆಂಟ್ಗಳು ಬಂದಿದ್ದಾರೆ. ಅವರಿಗೆ ನಾನು ಮೆಸೇಜ್ ಹಾಕಿದ್ದೆ, ಮದುವೆ ಮಧ್ಯದಲ್ಲಿ ಮೆಸೇಜ್ ನೋಡಿ ನನಗೆ ಬೆಂಗಳೂರಲ್ಲಿ ಪ್ರಶಸ್ತಿಯನ್ನು ಕೊಟ್ಟ ಸಂತೋಷ ಇದೆ. ಆ ಕಾರಣಕ್ಕಾಗಿ ಅವರ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳಿ ನಾನು ಬರ್ತೇನೆ ಆ ಕಾರ್ಯಕ್ರಮಕ್ಕೆ ಅದು ನಿಜವಾದ ನಮಗೆ ಸಂತೋಷ. ಇವತ್ತು ಕೂಡ ನಮ್ಮಲ್ಲಿ ಬಂದಿದ್ದಾರೆ. ಸಂತೋಷ ಅವರ ಕಾರ್ಯಕ್ರಮ ಅವರನ್ನು ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿರುವುದು. ಈ ಶಾಲೆಯಲ್ಲಿ ನಾವು ಕೇಳಿದಾಗ ಅವರು ನಮಗೆ ಮೊದಲಾಗಿ ಒಪ್ಪಿಕೊಟ್ಟದ್ದು ಯಾಕಂದ್ರೆ ಸಂತೋಷ ಬರ್ತಾರ. ಹಾಗಾದ್ರೆ ಪ್ರಿನ್ಸಿಪಾಲ್ ಹೇಳಿದ್ರು, HM ಅವರು ಹೇಳಿದ್ರು, ಹಾಗೆ ನಮ್ಮಲ್ಲಿ ಮಾಡಿದ್ದಾರೆ ಒಳ್ಳೆ ವಿಚಾರ ಅಂತ ಹೇಳಿ. ನಾನು ಈ ಕಾರ್ಯಕ್ರಮ ಮೊದಲು ಕ್ರಿಯೇಟಿವ್ ಆಗಿ ಮಾಡಬೇಕಂತ ಉದ್ದೇಶದಲ್ಲಿದೆ. ಪತ್ರಕರ್ತರ ಸಂಘದಿಂದ ಶೇಖರ್ ಪಜಕ್ಕಾರ್ ಅವರ ಸ್ಮರಣಾರ್ಥ ಪ್ರಶಸ್ತಿ. ಈ ಪತ್ರಕರ್ತರ ಸಂಘದ ಸಭೆಯಲ್ಲಿ ಭಾಗವಹಿಸುವುದು ಬಹಳ ಎಚ್ಚರಿಕೆಯ ವಿಷಯ. ಯಾಕಂದ್ರೆ ನಾವು ಮಾತಾಡಿದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಅದು ನಾಳೆ ಪತ್ರಿಕೆಯಲ್ಲಿ ಮುದ್ರಿತ ಆಗ್ತದೆ. ಆದ್ದರಿಂದ ನಾವು ಬಹಳ ಎಚ್ಚರದಿಂದ ಮಾತಾಡಬೇಕು. ಮಾತು ತಪ್ಪಬಾರದು, ತೂಕ ತಕ್ಕಬಾರದು. ಆ ರೀತಿಯಲ್ಲಿ ಮಾತಾಡುವಂತಹ ಒಂದು ಜಾಣ್ಮೆ ಇದ್ದವರು ಮಾತ್ರ ಇದನ್ನು ಒಪ್ಪಿಕೊಳ್ಳಬೇಕು. ನನಗೆ ಇದು ಅನಿವಾರ್ಯ ಆಯಿತು. ಯಾಕಂತ ಹೇಳಿದ್ರೆ ನಾನು ನಿಲಯ ಕಲಾವಿದ, SVTಯ ಕಾರ್ಯದರ್ಶಿ. ಇಲ್ಲಿ ಆಹ್ವಾನಿತರಾದಂತಹ ಉದ್ಘಾಟಕರು ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಇದ್ದವರೇ ಸಾಕು, ಬಾರದಿದ್ದವರು ಬೇಡ ಅಂತ ಹೇಳೋ ರೀತಿಯಲ್ಲಿ ನಾನು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದ್ದೇನೆ. ಅಪರೂಪಕ್ಕೆ ಸಿಕ್ಕಿದಂತಹ ಒಂದು ಅಪೂರ್ವ ಅವಕಾಶ. ಸಂತೋಷ್ ಹೆಗ್ಡೆಯವರು ಭಾಗಿಯಾಗುವಂತಹ ಸಭೆಯಲ್ಲಿ ಭಾಗವಹಿಸುವುದು ಒಂದು ದೊಡ್ಡ ಅಭಿಮಾನದ ಸಂಗತಿ. ನ್ಯಾಯಮೂರ್ತಿಗಳಾಗಿ, ಲೋಕಾಯುಕ್ತರಾಗಿ ಯಾವುದೇ ರಾಜ್ಯವೂ ಒಪ್ಪದೆ ಸ್ಪಷ್ಟವಾಗಿ ನ್ಯಾಯದ ಪರವಾಗಿ ವಸ್ತುಸ್ಥಿತಿ ಏನು ಅಂತ ಹೇಳುವುದನ್ನು ತಿಳಿದು ಅದರ ಪರವಾಗಿ ಹೋರಾಟ ಮಾಡಿದಂತಹ ಒಬ್ಬ ನ್ಯಾಯಮೂರ್ತಿ ನಮಗೆ ಹೆಮ್ಮೆ ಎನಿಸ್ತದೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರದ ಮುನ್ನಡೆಗೆ ವಾಜಪೇಯಿ ಅವರ ಕೊಡುಗೆ ಅಪಾರವಾಗಿದೆ. ವಾಜಪೇಯಿ ಶಿಸ್ತಿನ ಸಿಪಾಯಿಯಾಗಿದ್ದು ಅಪ್ರತಿಮ ದೇಶಭಕ್ತರಾಗಿದ್ದರು. ಮಾಜಿ ಪ್ರಧಾನಿ ದೇವೇಗೌಡ ಶ್ಲಾಘನೆ ಮಾಡಿದರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯು ಸಂಘಟನಾ ಚತುರ ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ ಸುಶಾಸನ ಸಮಾರಂಭದಲ್ಲಿ ರೈತ ನಾಯಕ ಮಾಜಿ ಪ್ರಧಾನಿ HD ದೇವೇಗೌಡಜಿ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರಿಗೆ ವಾಜಪೇಯಿ ಪ್ರಶಸ್ತಿ ಪ್ರದಾನ ಮಾಡಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಮಾತನಾಡಿದರು. ಭಾರತ ದೇಶದ ಕೀರ್ತಿ ಪತಾಕೆಯು ವಿಶ್ವಮಟ್ಟದಲ್ಲಿ ಹಾರಾಡಲು ವಾಜಪೇಯಿ ಪ್ರಮುಖ ಕಾರಣರಾಗಿದ್ದಾರೆ. ಅನ್ನದಾತರಾದ ರೈತರ ಕಲ್ಯಾಣಕ್ಕಾಗಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಇತಿಹಾಸ ನಿರ್ಮಿಸಿರುವ ವಾಜಪೇಯಿರವರು ನುಡಿದಂತೆ ನಡೆದರು. ಸರಳತೆ ಹಾಗೂ ಸಜ್ಜನಿಕೆಯನ್ನು ಉಸಿರಾಗಿಸಿಕೊಂಡು ಇತರ ರಾಜಕಾರಣಿಗಳಿಗೆ ಮಾದರಿಯಾದರು ಎಂದು ಹೇಳಿದ ದೇವೇಗೌಡ ಅವರು ವಾಜಪೇಯಿ ಅವರ ಅಭಿಮಾನಿ ಎಂದು ತಿಳಿಸಿದಾಗ ಸಭೆಯಲ್ಲಿ ಭಾರೀ ಕರದಾಡತನದ ಸದ್ದು ಕೇಳಿಸಿತು. ಮಾಜಿ ಮುಖ್ಯಮಂತ್ರಿ ರೈತ ಹೋರಾಟಗಾರ ಯಡಿಯೂರಪ್ಪ ಮಾತನಾಡಿ, ಸ್ವಚ್ಛ ಪಾರದರ್ಶಕ ರಾಜಕಾರಣ ಮಾಡಿದ ವಾಜಪೇಯಿ ಎಂದು ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ. ಸದಾ ಒಂದಿನ್ನೊಂದು ದಿಟ್ಟ ನಿರ್ಧಾರ ಕೈಗೊಂಡು ದೇಶದ ಇತಿಹಾಸದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆಂದು ಗುಣಗಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಮಲ ಅರಳಿಸಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಅಸ್ತಿತ್ವಕ್ಕೆ ಬರಲು ಕಾರಣರಾದ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ನೀಡಿ ಪಕ್ಷ ಸಂಘಟನೆ ಮಾಡಲು ಶಕ್ತಿ ತುಂಬುವಂತೆ ಬಿಜೆಪಿ ರಾಷ್ಟ್ರೀಯ ಸಂಘಟನೆ
ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರು ಕೆಆರ್ಪೇಟೆಯಿಂದ ಆಗಮಿಸಿದ್ದ ನಾರಾಯಣಗೌಡರ ಅಭಿಮಾನಿಗಳು ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ, ಮೂಡಾ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ವಿಡಿ ಹರೀಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜವರೇಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪರಸ್ಪರ ವಿಷಯಗಳ ಸಂಖ್ಯೆ ಆಗಲಿ ಪಕ್ಷದ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ರಾಷ್ಟ್ರಕ್ಕೆ ಮಾಡಿದಂಥ ಸೇವೆ ಇದರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕದಲ್ಲಿ ಇವತ್ತು ಕೆಂಪೇಗೌಡರ ಏನು ವೇದಿಕೆ ಇದೆ, ಈ ವೇದಿಕೆಯ ಮುಖೇನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಲೇಬೇಕು ಅಂತ ಹೇಳಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಜಿ ಮಂತ್ರಿ ಮೊನ್ನೆ ಬಂದು ನನಗೆ ಆಹ್ವಾನ, ನನ್ನ ಆರೋಗ್ಯ ಸರಿ ಇಲ್ಲ, ಬದಲಿಗೆ ಸಾಧ್ಯ ಆಗಲ್ಲ ಸ್ವಲ್ಪ ಕೇಳ್ಕೊಂಡೆ. ಆದರೆ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ, ತಾವು ದಯಮಾಡಿ ಬನ್ನಿ, ನನಗೆ ನಿರಾಶೆ ಮಾಡಬೇಡಿ ಅಂತ ಹೇಳಿ ಅವರು ತುಂಬ ಒತ್ತಾಯ ಮಾಡಿದ್ದಾರೆ. ಈಗ ಕೂಡ ನನಗೆ ಪರಿಸ್ಥಿತಿ ಸರಿ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಡೆ ನೋಡ್ತಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಅವರ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು ಅಂತ ಹೇಳುವಂತದ್ದು ಹೆಮ್ಮೆ ತರುವಂತ ಸಂಗತಿ. एक देश में दो प्रधान, दो विधान, दो निशान नहीं चलेंगे ಎಂದು ಗುರುದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾದಂತ ಒಂದು ಸಂದರ್ಭ. ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಟಲ್ಜಿಯವರು ನಮ್ಮೆಲ್ಲರ ಗುರುಗಳು. ವಾಜಪೇಯಿಯವರ ಸೈದ್ಧಾಂತಿಕ ನಿಷ್ಠೆ, ಪ್ರಾಮಾಣಿಕತೆ, ಕಾರ್ಯವೈಖರಿಗಳು ಆದರ್ಶಪ್ರಾಯ ಮಾತ್ರವಲ್ಲ, ಅವರ ದೈನಂದಿನ ನಡೆ ನುಡಿ, ಅವರ ಒಡನಾಟ, ಮಾರ್ಗದರ್ಶಿಗಳು, ಅವರ ಪ್ರೀತಿ, ಆತ್ಮೀಯತೆ ಕೂಡ ವೈಯಕ್ತಿಕವಾಗಿ ನನ್ನ ಮೇಲೆ, ನಿಮ್ಮೆಲ್ಲರ ಮೇಲೆ ಬೀರಿದೆ. ಅವರೊಂದಿಗೆ ನಮ್ಮ ಒಡನಾಟದ ನೆನಪುಗಳು ನಾವೆಂದಿಗೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂತ ಮಹಾನ್ ನಾಯಕನನ್ನ ನೆನಪು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಏನ್ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ,
ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಈ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕುಂತವರು ಮಾತನಾಡೋ ಒಂದೊಂದು ಮಾತು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ ಇರುವಂತಹ ನಿಕಟ ಸಂಪರ್ಕ ಇದನ್ನು ಜೀವನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂತ ವ್ಯಕ್ತಿ ಡೆಲ್ಲಿನಲ್ಲಿ ಕಾರ್ಯಕ್ರಮ ಮುಗಿಸಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮೆಲ್ಲರಿಗೂ ದೇವೇಗೌಡರಂತ ಒಬ್ಬ ವ್ಯಕ್ತಿ ಮಾರ್ಗದರ್ಶನ ಮಾಡಕ್ಕೆ ಸಿಕ್ಕಿರುವಂತ ನಮ್ಮ ಸೌಭಾಗ್ಯ. ಅವರು ಆರೋಗ್ಯವಂತರಾಗಿರ್ಲಿ, ನಮ್ಮೆಲ್ಲರಿಗೂ ಆಶೀರ್ವದಿಸ್ತಾ ಇರಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದೀರಾ. ಅಟಲ್ಜಿಯವರ ಪ್ರಾರಂಭ, ಜವಾಹರ್ಲಾಲ್ ನೆಹರು ಅವರ ಯುಗ, ಮಾಹಿತಿ ತಂತ್ರಜ್ಞಾನ, ದೂರ ಸಂಪರ್ಕ ಮತ್ತು ಸಂವಹನ ಜಗತ್ತಿನಲ್ಲಿ ಒಂದು ದೊಡ್ಡ ಜಿಗಿತವನ್ನು ಕಂಡಿತ್ತು. ಈಗಾಗಲೇ ಸಂತೋಷ್ ಅವರು ಹೇಳಿದಂತೆ ಇಂದಿಗೂ ಜನರು ಸುವರ್ಣ ಚತುರ್ಭುಜ ಯೋಜನೆ ನೆನೆಸ್ಕೊಳ್ತಾ ಇದ್ದಾರೆ. ಮೇ 11, 1998 ಪೋಖ್ರಾನ್ ಪರೀಕ್ಷೆ ನಡೆಸಿತ್ತು. ಅಟಲ್ಜಿಯವರ ರಾಜಕೀಯ ಉದ್ದಕ್ಕೂ ಅವರ ಸಂಸದೀಯ ಪ್ರತಿಭೆ ಕಾಣುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಕೊಡವ ಸಮಾಜದ ಬೆಳ್ಳಿ ಹಬ್ಬ ಡಿಸೆಂಬರ್ 28 ಮತ್ತು 29ರಂದು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಕೊಡವ ಸಮಾಜದ ಅಧ್ಯಕ್ಷರಾದ ಮುಂಡಂಡ ಸಿ ನಾಣಯ್ಯ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಪೋಕ್ಲು ಕೊಡವ ಸಮಾಜದ ಬೆಳ್ಳಿ ಹಬ್ಬ ಡಿಸೆಂಬರ್ 28 ಮತ್ತು 29ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ತಿಳಿಸಿದರು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಪೋಕ್ಲು ಕೊಡವ ಸಮಾಜ 1997ರಲ್ಲಿ ಸ್ಥಾಪನೆಯಾಗಿದ್ದು 2022ಕ್ಕೆ 25 ವರ್ಷಗಳನ್ನು ಪೂರೈಸಿದೆ. ಕಾರಣಾಂತರಗಳಿಂದ ಬೆಳ್ಳಿ ಹಬ್ಬವನ್ನು ಆಚರಿಸುವುದು ಸಾಧ್ಯವಾಗಲಿಲ್ಲ. ಇದೀಗ ಹೊಸ ಆಡಳಿತ ಮಂಡಳಿಯು ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಕಾರ್ಯಪ್ರವೃತ್ತವಾಗಿದೆ ಎಂದರು. ಬೆಳ್ಳಿ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಜಿ ಮಂತ್ರಿ ಮೇರಿಯಿಂದ ಸಿ ನಾಣಯ್ಯ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಕೊಡವ ಸಮಾಜದ ಒಕ್ಕೂಟದ ಅಧ್ಯಕ್ಷರಾದ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಕೆ ಸುಬ್ರಹ್ಮಣಿ, ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಮಣವಟ್ಟಿರ ಭೀಮಾಚಯ್ಯ, ಬ್ಲೂ ಡಾಟ್ ಇ-ಕಾಮರ್ಸ್ ಗುಂಪಿನ ದಕ್ಷಿಣ ಭಾರತದ ಪ್ರಾದೇಶಿಕ ನಿವೃತ್ತ ಮುಖ್ಯಸ್ಥರಾದ ಬಾಳೆಯಡ ಕರುಣ್ ಕಾಳಪ್ಪ ಪಾಲ್ಗೊಳ್ಳಲಿರುವವರು ಎಂದರು. ಬೆಳ್ಳಿ ಹಬ್ಬದ ಅಂಗವಾಗಿ ನಾಪೋಕ್ಲು ಮಾರುಕಟ್ಟೆ ಆವರಣದಿಂದ ಕೊಡವ ಸಮಾಜದವರೆಗೆ ಸಾಂಸ್ಕೃತಿಕ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆಯ ಉದ್ಘಾಟನೆಯನ್ನ ಮೈಸೂರು ಕೊಡವ ಸಮಾಜದ ಅಧ್ಯಕ್ಷರಾದ ಪೊಂಜಾಂಡ ಎ ಗಣಪತಿ ನೆರವೇರಿಸುವವರು. ಬೆಳಿಗ್ಗೆ 10 ಗಂಟೆಯಿಂದ ಸಮಾಜ ಬಾಂಧವರಿಗಾಗಿ ವಿವಿಧ ಸ್ಪರ್ಧೆಗಳು ನಡೆಯಲಿವೆ. ಉಮಥಟ್ ಸ್ಪರ್ಧೆಯನ್ನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಬೊಪ್ಪಂಡ ಬೊಳ್ಳಮ್ಮ ನಾಣಯ್ಯ, ಬೊಳಕಾಟ್ ಸ್ಪರ್ಧೆಯನ್ನ ಕೊಡವ ಸಮಾಜದ ಮಾಜಿ ಅಧ್ಯಕ್ಷರಾದ ಅಪ್ಪ ಚೆಟ್ಟೊಳಂಡ ಮನುಮುತ್ತಪ್ಪ, ಕೋಲಾಟ ಸ್ಪರ್ಧೆಯನ್ನ ನಾಪೋಕ್ಲು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಬಿದ್ದಟಂಡ ರಮೇಶ್ ಚಂಗಪ್ಪ, ಕತ್ತಿಯಾಟ್ ಮತ್ತು ಪೆರೆಯಕಳಿ ಸ್ಪರ್ಧೆಯನ್ನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿದ್ದಟಂಡ ಎಸ್ ತಮ್ಮಯ್ಯ, ವಾಲಗತಾಟ್ ಮತ್ತು ಕಪ್ಪೆಯಾಟ್ ಸ್ಪರ್ಧೆಯನ್ನ ಬಲಂಬೇರಿಯ ಸಮಾಜ ಸೇವಕ ಬೊಳ್ಳಚಟ್ಟೀರ ಎಂ ಸುರೇಶ್ ಉದ್ಘಾಟಿಸುವರು ಎಂದರು. ಎಲ್ಲರೂ ಕೊಡವ ಸಾಂಸ್ಕೃತಿಕ ಬಟ್ಟೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಕರವಂಡ ಪಿ ಲವನಾಣಯ್ಯ, ಕಾರ್ಯದರ್ಶಿ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ, ಸಹ ಕಾರ್ಯದರ್ಶಿ ಕುಸುಮಾ ಚೆಟ್ಟಿರ ಕುಶಾಲಪ್ಪ, ನಿರ್ದೇಶಕರಾದ ಚೇನಂಡ ಗಿರೀಶ್ ಪುನಚ್ಚ, ಬೊಳಿಯಾಡಿರ ಸಂತು ಸುಬ್ರಹ್ಮಣಿ, ಬೊಪ್ಪೆರ ಜಯ ಉತ್ತಪ್ಪ, ಬದಂಜಟ್ಟೀರ ಬಿ ದೇವಯ್ಯ, ಚೌರಿರಾಜಿ ಅಯ್ಯಪ್ಪ, ಕುಡಿಯೋಳಂದ ಬಿ ಬೋಪಣ್ಣ, ಕುಟ್ಟಚಟ್ಟೀರ ಶ್ಯಾಮ್ ಬೋಪಣ್ಣ, ನಾಯಕಂಡ ಜೂಬಿ ತಿಮ್ಮಯ್ಯ, ನಾಯಕಂಡ ಟಿ ಮುತ್ತಪ್ಪ, ಬಾಳೆಯಡ ನಿಶಮೇದಪ್ಪ, ಅರೆಯಡ ಸರಸು ಚರ್ಬಣ, ಶಿವಚಾಳಿಂಡ ಕಿಶೋರ್ ಬೋಪಣ್ಣ, ಬಿದ್ದಟಂಡ ಸಂಪತ್ ಸೋಮಯ್ಯ, ವ್ಯವಸ್ಥಾಪಕ ಶಿವಚಾಳಿಂಡ ಜಗದೀಶ್ ಉಪಸ್ಥಿತರಿದ್ದರು. ಕೊಡವ ಸಮಾಜ 1997 ಸ್ಥಾಪನೆ ಆಯಿತು. ದಂಡ ಆಯ್ತಾ ದಂಡಾಗ 25 ಕಾಲ ಕೈಜಿತ್ತು. ಅದನ್ನು ಗೊಳ್ಳಿನ ಮನ ನಂಗೆ ನಡೆದೊಡಿತ್ತು. ಆಚೆಗೆ ಕಾರಣಾಂತರವಾಯ್ತು. ನಂಗೆ ಈ ಕೊಡವ ಸಮಾಜ ಹತ್ರ ಗೊಳ್ಳಿನ ಮನೆ ನಂಗೆ ನಡ್ಸೋಕೆ ಸಾಧ್ಯ ಆಯಿಲ್ಲ. ಆಚೆಗೆ ಈ ಕಾಲದಲ್ಲಿ ಬಂದಂತಹ ನಂಗಡ ಪುದಿಯ ಆಡಳಿತ ಮಂಡಳಿಯ ನಂಗೆ ಚರ್ಚೆ ಮಾಡಿತ್ತು. ನಂಗಡ ನಾಪೋಕ್ಲು ಕೊಡವ ಸಮಾಜ ಅದನ್ನ ನಮ್ಮ ನಾಳನ್ನ ಆಯಾಯ ಕಾಲത്ത് ನಂಗೆ ನಡ್ತೇನೆ ಪೋಂಡು ಆ ಜವಾಬ್ದಾರಿನ ನಂಗೆ ಅಡ್ತೋ ನೋಡಿ ತೀರ್ಮಾನ ಮಾಡಿತ್ತು. ನಂಗಡ ಕೊಡವ ಸಮಾಜ ಹತ್ರ ವಾರ್ಷಿಕ ಮಹಾಸಭೆನ 28
ಪಲಾಕ 10 ಗಂಟೆಯ ಮಧ್ಯಾಹ್ನ ವಿತಂಡು ಮಜಂಟ ಮೇಲೆ ದಂಡು ಗಂಟೆಯ ಮೇಲೆ ಬೊಳ್ಳಿ ನಮ್ಮೆನ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ನನಗೆ ಬೆಚ್ಚಂತು ಕೂಡ ನಂಗಕ್ಕೆ ತೆಂಗೆ ಬುಡಿವ ಪೈಪೋಟಿ ಕೂಡ ಉಂಡು ಪಿಂಜ ತೆಂಗೆಕ್ಕೆ ಕಲ್ಲು ಕಡಿಪಂತಹ ಪೈಪೋಟಿ ಉಂಡು ಅದೆಲ್ಲ ತೂದಿತ್ತು ಭಜನ ಉಂಡಿ ತಾನ ಪಿಂಜ ಭಜಂತ ಮೇಲೆ ಮುಖ್ಯ ಬಿಂದುವಡ ಕೂಡ ನಂಗೆ ಕಾಕೆಂದು ನಂಗಡ ಒಂದು ಸಮಾರಂಭವನ್ನು ಕೂಡ ನಂಗೆ ಬೆಚ್ಚಂತು ಆ ಸಮಾರಂಭಕ್ಕೆ ನಂಗೆ ಮುಖ್ಯ ಬಿಂದುವಾಯಿತು ನಂಗಡ ಶಾಸಕನ ಜನಪ್ರಿಯ ಶಾಸಕನಾയിട്ടുള്ളಂತಹ ಅಜ್ಜುಗುಟ್ಟಿ ವೈಎಸ್ ಪೊನ್ನಣ್ಣ ಅದೇ ರೀತಿಯಲ್ಲಿ ಮಂಡ್ಯಪಟ್ಟ ಸುಜಾ ಕುಶಾಲಪ್ಪ ಇಂಗಳ ನಂಗ ಮುಖ್ಯ ಬಿಂದುವಾಯಿತು ಕಾಕಿತ್ತು ಅದನ್ನು ಕೂಡ ನಂಗಡ ಸಂಸದನಾയിട്ടുಳ್ಳಂತಹ ಶ್ರೀ ಕೃಷ್ಣರಾಜ ಒಡೆಯರ್ ಯಡೂರು ಒಡೆಯರನ್ನು ಕೂಡ ನಂಗ ಮುಖ್ಯ ಬಿಂದುವಾಯಿತು ಕಾಕಿತ್ತು ಐಗಳು ಕೂಡ ಬಂದಿತ್ತು ನಂಗಡ ಕೂಡ ಕೂಡಿ ಆಡುವ ಅನ್ನುವಂತಹ ವಿಶ್ವಾಸ ನಂಗ ಕಂಡು ಇದನ್ನು ಕೂಡ ಮಲ್ಯ ಉದ್ಯಮಿ ಆಯ್ತುಳ್ಳಂತಹ ಕೊಡುವ ಬಾಚಂಗಡ ಮೊನ್ನಪ್ಪ ಇಂಗಳು ಕೂಡ ನಂಗ ಆಹ್ವಾನ ಮಾಡಿತ್ತು ಇಂಗಳು ಕೂಡ ನಂಗಡ ಕೂಡ ಮುಖ್ಯ ಬಿಂದುವಾಯಿತು ಈ ಸಮಾರಂಭದಲ್ಲಿ ಕೂಡಿ ಆಡುವ ಇವರು ಅದ್ದೂರಿಯಾದಂತಹ ವಿಜೃಂಭಣೆ ಆಯ್ತು ನಡಪಂತಹ ಇವರು ಬೊಳ್ಳಿ ನಮ್ಮಕ್ಕೆ ನಂಗಡ ಈ ಕೊಡವ ನಾಪೋಕ್ಲು ಕೊಡವ ಸಮಾಜಕ್ಕೆ ಅಡಂಗನ 24 ಗ್ರಾಮತ್ತುಳ್ಳಂತ ಪ್ರತಿಯೊಬ್ಬರು ಸದಸ್ಯಂಗ ದಂಡು ದಿವಸವೂ ಕೂಡ ಅದು ಉದ್ಘಾಟನಾ ಸಮಾರಂಭ ಬೇಕು ಅಥವಾ 29 ನಡಪಂತಹ ಸಮಾರಂಭ ಬೇಕು ಅಥವಾ ಮೆರವಣಿಗೆ ಇಕ್ಕು ಆ ದಂಡು ದಿವಸವೂ ಕೂಡ ನಂಗಡ ಕೊಡ ಕೂಡಿ ಆಯ್ತು ಈವರು ಕೊಡವ ನಮ್ಮೆನ ಈವರು ಕೊಡವ ಸಮಾಜದ ಬೊಳ್ಳಿ ನಮ್ಮೆನ ಅದ್ಧೂರಿ ಆಯ್ತು ವಿಜೃಂಭಣೆ ಆಯ್ತು ನಡ್ತೋಕ್ ಎಲ್ಲರ ಸಹಕಾರ ಬೆಂಬಲ ಪಿಂಜ ಆಶೀರ್ವಾದದನ್ನ ನಾಡ ಪರವಾಯ್ತು ವೈಯಕ್ತಿಕವಾಯ್ತು ನಂಗಡ ಕೊಡವ ಸಮಾಜದ ಎಲ್ಲ ಆಡಳಿತ ಪದಾಧಿಕಾರಿಗಳ ಪರವಾಯ್ತು ಮತ್ ಪಿಂಜ ನಂಗಡ ಕೊಡವ ಸಮಾಜದ ಎಲ್ಲ ನಿರ್ದೇಶಕ ಬಂಧುಗಳ ಪರವಾಯ್ತು ಕೂಡ ನಾನು ಕೈ ತೊತ್ತಿತ್ತು ಮನವಿ ಮಾಡಿದ್ದು ಪ್ರತಿಯೊಬ್ಬರು ಕೂಡ ಕೂಡಿ ಆಡಿದ್ದು ನಂಗಡಿ ನಮ್ಮೆನ ಛಾಯೋಡ ನಡೆದುಕೊಂಡು ನಾನು ಕೊಟ್ಟು ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಯವರ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬದ ಅಂಗವಾಗಿ ಜನ್ಮಶತಮಾನೋತ್ಸವ ಆಚರಿಸಲಾಯಿತು. ಕಾರ್ಕಳದ ಎಸ್ವಿಟಿ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.